ದೂರು ಕೊಟ್ಟವರಿಗೆ ಬೆದರಿಕೆ ಹಾಕಿದ್ರ ಸಮೃದ್ಧಿ ರಾಮ್. ಕಾರುಣ್ಯ ರಾಮ್ ಅವರ ತಂಗಿ ಸಮೃದ್ಧಿ ರಾಮ್ ವಿರುದ್ಧ ಚೀಟಿಂಗ್ ಆರೋಪ ಕೇಳಿ ಬಂದಿದೆ. ಚೀಟಿಂಗ್ ಆರೋಪ, ಅಕ್ಕನನ್ನ ಟ್ರಿಗರ್ ಮಾಡಿದ್ರೆ ತಂಗಿಯು ಟ್ರಿಗರ್ ಆಗ್ತಾಳೆ. ಇದು ಪ್ಲಾನ್. ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ವಿರುದ್ಧ ಚೀಟಿಂಗ್ ಆರೋಪ ಏನು ಕೇಳಿ ಬಂದಿದೆ. ಈಗ ಅಕ್ಕನನ್ನ ಟ್ರಿಗರ್ ಮಾಡಿದ್ರೆ ತಂಗಿಯು ಕೂಡ ಟ್ರಿಗರ್ ಆಗ್ತಾಳೆ. ಸಿನಿಮಾ ಸ್ಟೈಲ್ನಲ್ಲೇ ಪ್ರತಿಭಾಗೆ ಸಮೃದ್ಧಿ ರಾಮ್ ಬೆದರಿಕೆ ಹಾಕಿದ. ಅಕ್ಕನ ಹೆಸರು ಬಳಸಬೇಡಿ ಎಂದು ಸಮೃದ್ಧಿ ರಾಮ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾಳೆ. ಪ್ರತಿಭಾ ಅನ್ನೋರಿಂದಲೂ ಕೂಡ ಸಮೃದ್ಧಿ ರಾಮ್ ಸಾಲ ಪಡೆದಿದ್ದಾರೆ. ಇದರಲ್ಲಿ ನನ್ನ ಕುಟುಂಬವನ್ನು ತರಬೇಡಿ ಅಂತ ವಾರ್ನಿಂಗ್ನ ಕೊಟ್ಟಿದ್ದಾಳೆ. 2 ಲಕ್ಷ ರೂಪಾಯಿ ಬಡ್ಡಿ ಸೇರಿ 3 ಲಕ್ಷ ಹಣ ಕೊಡುವೆ ಅಂತ ಸಮೃದ್ಧಿ ರಾಮ್ ಹೇಳಿದ್ದಾರಂತೆ. ಪ್ರತಿಭಾ ಮತ್ತು ಸಮೃದ್ಧಿ ರಾಮ್ ಸಂಭಾಷಣೆಯ ಆಡಿಯೋ ಈಗ ಲಭ್ಯ ಆಗಿದೆ. ಈಗ ದೂರು ಕೊಟ್ಟವರಿಗೆ ಬೆದರಿಕೆನ ಹಾಕಿದಾರ ಸಮೃದ್ಧಿ ರಾಮ್ ಅಂತ ನೋಡಿ ನಾವು ಭಾವಚಿತ್ರದಲ್ಲಿ ನೋಡ್ತಾ ಇದೀವಲ್ಲ, ಇವರೇ ಪ್ರತಿಭಾ. ಇವ್ರ ಹತ್ರ 2 ಲಕ್ಷ ರೂಪಾಯಿ ಸಾಲವನ್ನ ಪಡೆದಿದ್ದಾರೆ ಸಮೃದ್ಧಿ ರಾಮ್. ಇವ್ರ ಹತ್ರ ಬಡ್ಡಿ ಸೇರಿಸಿ ನನ್ನ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯಾವಾಗ ಪ್ರತಿಭಾ ಅವರು ಪೊಲೀಸ್ ಠಾಣೆಯ ಮೆಟ್ಲೇರಿದ್ರು, ಕಾರುಣ್ಯ ರಾಮ್ ವಿರುದ್ಧ ಮಾತನಾಡಲಿಕ್ಕೆ ಶುರು ಮಾಡಿದ್ರು, ಆಬ್ವಿಯಸ್ಲಿ ತಂಗಿ ಸಮೃದ್ಧಿ ರಾಮ್ ಕೂಡ ಟ್ರಿಗರ್ ಆಗಿದ್ದಾಳೆ. ಅಕ್ಕನನ್ನು ಟ್ರಿಗರ್ ಮಾಡಿದ್ರೆ ತಂಗಿ ಟ್ರಿಗರ್ ಆಗ್ತಾರೆ ಅಂತ ಸಿನಿಮಾ ಸ್ಟೈಲ್ನಲ್ಲೇ ಒಂದಷ್ಟು ಪ್ಲ್ಯಾನ್ನ ರೂಪಿಸ್ಕೊಂಡಿದ್ರು. ಹೀಗಾಗಿ ಈಗ ಸಮೃದ್ಧಿ ರಾಮ್ ಮತ್ತು ಪ್ರತಿಭಾ ಅವ್ರು ಮಾತಾಡಿರುವಂಥ ಆಡಿಯೋ ಕೂಡ ಸಿಕ್ಕಿದೆ. 2 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ, ಬಡ್ಡಿ ಸೇರಿಸಿ 3 ಲಕ್ಷ ಕೊಡ್ತೀನಿ ಅಂತ ಸಮೃದ್ಧಿ ರಾಮ್ ಹೇಳಿದ್ದಾರೆ. ಪ್ರತಿಭಾ ಮತ್ತು ಸಮೃದ್ಧಿ ರಾಮ್ ನಡುವೆ ನಡೆದಿರೋ ಅಂಥ ಸಂಭಾಷಣೆ ಆಡಿಯೋ ಈಗ ಲಭ್ಯವಾಗಿದೆ. ಏನು ನಟಿ ಕಾರುಣ್ಯ ರಾಮ್ ಸಹೋದರಿ ಸಮೃದ್ಧಿ ರಾಮ್ ವಿರುದ್ಧ ವಂಚನೆಯ ಆರೋಪ ಕೇಳಿ ಬಂದಿದೆ. 25 ಲಕ್ಷ ರೂಪಾಯಿ ಅವರು ಸಾಲವನ್ನು ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ಇರುವಂಥ ಚಿನ್ನ ಮತ್ತು ಹಣವನ್ನೆಲ್ಲ ಕೂಡ ಖರ್ಚನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂತು. ಸಾಲಗಾರರು ನೇರವಾಗಿ ಸಮೃದ್ಧಿ ರಾಮ್ ಅವರನ್ನ ಹುಡುಕೊಂಡು ಅವರ ನಿವಾಸದತ್ತ ಹೋದರು. ಈಗ ಸಮೃದ್ಧಿ ರಾಮ್ ಅವರು ಕೂಡ ಇಲ್ಲ. ಈತ ಕಾರುಣ್ಯ ರಾಮ್ಗೂ ಕೂಡ ಟಾರ್ಚರ್ ಆಗ್ತಾ ಇತ್ತು. ಕಾರುಣ್ಯ ರಾಮ್ CCB ಪೊಲೀಸರ ಮೊರೆ ಹೋಗಿದ್ರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ನಟಿ ಕಾರುಣ್ಯ ರಾಮ್ ಸಹೋದರಿ ಸಮೃದ್ಧಿ ರಾಮ್ ಅವರ ಚೀಟಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರುಣ್ಯ ರಾಮ್ ಅವರು ಖುದ್ದು ಸಹೋದರಿ ಸಮೃದ್ಧಿ ರಾಮ್ ಸೇರಿದಂತೆ 6 ಮಂದಿಯ ವಿರುದ್ಧ CCB ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಬಟ್ ಈಗ ಎಲ್ಲವೂ ಸರಿ ಹೋಯ್ತಾ? ಇಲ್ಲ, ಇನ್ನೊಂದು ಆಡಿಯೋ ಕೂಡ ಬಿಡುಗಡೆ ಆಗಿದೆ. ಪ್ರತಿಭಾ ಅನ್ನೋರು ಟ್ರಿಗರ್ನ ಮಾಡ್ತಾ ಇದ್ದಾರೆ ಅಂತ. ಮಧುಸೂದನ್, ನಟಿ ಕಾರುಣ್ಯ ರಾಮ್ ಸಹೋದರಿ ಸಮೃದ್ಧಿ ರಾಮ್ ವಿರುದ್ಧ ಕೇಳಿಬಂದಿರುವಂತಹ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳ ಹಿಂದೆ ಖುದ್ದು ನಟಿ ಕಾರುಣ್ಯ ರಾಮ್ ಬೆಂಗಳೂರಿನ ಕಮಿಷನರ್ ಕಚೇರಿಗೆ ಬಂದು ಸ್ವತಃ ತಂಗಿ ಹಾಗೂ ಆಕೆಯ 5 ಜನ ಸ್ನೇಹಿತರ ಮೇಲೆ ದೂರನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಬೆಟ್ಟಿಂಗ್ ಆಪ್ ನಲ್ಲಿ ನನ್ನ ತಂಗಿ ಹಣವನ್ನ ಕಳ್ಕೊಂಡಿದ್ದಾಳೆ, ಈಕೆಗೆ ಹಣವನ್ನ ಕೊಟ್ಟಂತ ಸ್ನೇಹಿತರು ಮನೆಯ ಬಳಿ ಬಂದು ಹಣವನ್ನ ಕೇಳ್ತಿದ್ದಾರೆ, ಈಕೆಗೂ ಕೂಡ ಮಾನಸಿಕವಾಗಿ ತೊಂದರೆಯನ್ನ ಕೊಟ್ಟಿದ್ದಾರೆ, ನಾನು ಇಲ್ಲದಂತ ಸಂದರ್ಭದಲ್ಲಿ ಮನೆ ಬಳಿ ಬಂದು ಹಣವನ್ನ ಕೇಳುವಂತದ್ದು, ಈ ರೀತಿಯಾಗಿ ತೊಂದರೆಯನ್ನ ಕೊಡ್ತಿದ್ದಾರೆ, ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ಖುದ್ದು ಸಹೋದರಿ ಸಮೃದ್ಧಿ ರಾಮ್ ಹಾಗೂ ಆಕೆ 5 ಜನ ಸ್ನೇಹಿತರ ಮೇಲೆ ದೂರನ್ನ ಕೊಡುವಂತ ಕೆಲಸವನ್ನ ಕಾರುಣ್ಯ ರಾಮ್ ಮಾಡಿದ್ರು. ಆದ್ರೆ ಇವೆಲ್ಲ ಆದಂತ ನಂತರದಲ್ಲಿ ಸ್ವತಃ ಸಮೃದ್ಧಿ ರಾಮ್ಗೆ ಹಣವನ್ನ ಕೊಟ್ಟಂತವರು ಹಿಂದೆ ದಾಖಲು ಮಾಡಿದಂತ ಪ್ರಕರಣಗಳು ಹೊರಗಡೆ ಬರ್ತಿರುವಂತದ್ದು. ಕಳೆದ ವರ್ಷ ಮೇನಲ್ಲಿ ಪ್ರತಿಭಾ ಶೆಟ್ಟಿ ಅನ್ನುವಂಥವ್ರು 2 ಲಕ್ಷ ಹಣವನ್ನ ಸಮೃದ್ಧಿ ರಾಮ್ ಅವ್ರಿಗೆ ಕೊಟ್ಟಿರ್ತಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಾ ಶೆಟ್ಟಿ ಅವರು ಕೊಟ್ಟಂತ ದೂರಿನ ಅನ್ವಯವಾಗಿ ಸ್ವತಃ ಕಾರುಣ್ಯ ರಾಮ್ ಹಾಗೂ ಸಮೃದ್ಧಿ ರಾಮ್ ಸಹೋದರಿಯರು ಶಿವಕುಮಾರ್ ಹಾಗೆ ಸಂಪರ್ಕದಲ್ಲಿ ಇರಿ. ಪ್ರತಿಭಾ ಅವ್ರು ಮಾಡಿರ್ತಾರೆ. 2 ಲಕ್ಷ ಹಣವನ್ನ ಕೊಟ್ಟು ಕಂಟಿನ್ಯೂ ಮಾಡಿ ಶಿವಕುಮಾರ್. ಸ್ವತಃ ಪ್ರತಿಭಾ ಶೆಟ್ಟಿ ಅವರು RR ನಗರ ಪೊಲೀಸ್ ಠಾಣೆಯಲ್ಲಿ ಕಳೆದ ವರ್ಷ ಮೇನಲ್ಲಿ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿರ್ತಾರೆ. ಕೇವಲ ಸಮೃದ್ಧಿ ರಾಮ್ ಮಾತ್ರ ಅಲ್ಲ, ನಟಿ ಕಾರುಣ್ಯ ರಾಮ್ ಅವರ ಮೇಲೆ ಕೂಡ ದೂರನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅವ್ರು ಕೊಟ್ಟಂತ ದೂರನ ಅನ್ವಯವಾಗಿ ಪೊಲೀಸರು, RR ನಗರ ಪೊಲೀಸರು ಪ್ರಮುಖವಾಗಿ NCR ಅನ್ನ ದಾಖಲು ಮಾಡಿ ನೀವು ಮುಂದಿನ ನಿಮ್ಗೆ ಕಾನೂನು ಕ್ರಮ ಅಗತ್ಯ ಇದ್ರೆ ಕೋರ್ಟ್ಗೆ ಹೋಗಿ ಅಂತ ಹೇಳುವಂತ ಕೆಲಸವನ್ನ ಮಾಡಿರ್ತಾರೆ. ಇದೆಲ್ಲ ಆದಂತ ನಂತರದಲ್ಲಿ ಸ್ವತಃ ಸಮೃದ್ಧಿ ರಾಮ್ ದೂರುದಾರೆ ಪ್ರತಿಭಾ ಅವರಿಗೆ ಕರೆಯನ್ನ ಮಾಡಿ ನನ್ನ ಅಕ್ಕನನ್ನ ಟ್ರಿಗರ್ ಮಾಡಿದ್ರೆ ತಂಗಿ ಟ್ರಿಗರ್ ಆಗ್ತಾಳೆ ಅಂತೇಳಿ ನೀವು ನಮ್ಮ ಕುಟುಂಬಸ್ಥರನ್ನ ಸಂಪರ್ಕವನ್ನ ಮಾಡಬಾರ್ದು, ನಿಮ್ಮಿಂದ ಹಣವನ್ನ ಪಡ್ಕೊಂಡಿದ್ದೀನಿ, 2 ಲಕ್ಷ ಹಣಕ್ಕೆ 1 ಲಕ್ಷ ಹಣವನ್ನ ಸೇರಿಸ್ಕೊಡ್ತೀನಿ, ಕೊಟ್ಟಂತ ಹಣಕ್ಕೆ ಸಂಬಂಧಪಟ್ಟಂತೆ ನಮ್ಮಿಬ್ಬರ ಮಧ್ಯೆ ನಡೆದಿರುವಂತ ವ್ಯವಹಾರ ಇದು, ನಮ್ಮ ಅಕ್ಕ ಎಲ್ಲ ಕ್ಲಿಯರ್ ಆಯ್ತಾ ಪ್ರತಿಭಾ? ಆಯ್ತು.
ಆಯ್ತು. ಈಗ ನನ್ನ ಅಕ್ಕನ ಟಾರ್ಗೆಟ್ ಮಾಡೋದು, ನನ್ನ ತಂದೆ ತಾಯಿನ ಟಾರ್ಗೆಟ್ ಮಾಡೋದು ನಿನ್ ಕಡೆಯಿಂದ ಆಗಲ್ಲ ಅಂತ ನಾನು ಅನ್ಕೋತೀನಿ. ನಾನು ಆಗ್ಲೇ ಅಲ್ಲೇ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೀನಿ, ಇನ್ನು ನಿನ್ ತಂಟೆಗೆ ನಾನು ಬರಲ್ಲ, 30ನೇ ತಾರೀಕು ಹತ್ರ ಬಂದ್ರೆ ಒಂದು ಮೆಸೇಜ್ ಹಾಕ್ತೀನಿ ಅಷ್ಟೇ. ಅದೇ ನೆಕ್ಸ್ಟ್ ಮಂತ್ ಇಂದ ಅಂತಾನು ಮೆನ್ಷನ್ ಮಾಡಿದೀನಿ. ಅಷ್ಟೊಳಗೆ ನೀನು ನಮ್ಮ ಅಕ್ಕನ ನಂಬರ್ ನಿನ್ಗೆ ಯಾರು ಕೊಟ್ಟವ್ರೆ ಅನ್ನೋದು ನನ್ಗೆ ಗೊತ್ತು, ನೀನು ಏನ್ ಟಾರ್ಗೆಟ್ ಮೆಸೇಜ್ ಮಾಡಿದ್ಯಾ ಅನ್ನೋದು ಎಲ್ಲ ನನ್ಗೆ ಗೊತ್ತು. ಸಮಯ ಸಂದರ್ಭ ಬರ್ಲಿ, ಟೈಮು, ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಆಯ್ತಾ. ಈಗ ನಿನ್ ಕಡೆಯಿಂದ ನನ್ಗೆ ಗೊತ್ತಾಗುತ್ತೆ ನೀನ್ ಯಾರ್ಯಾರು ಮೆಸೇಜ್ ಮಾಡಿ ಅವ್ನ್ ಗೊತ್ತಾ ಇವ್ನ್ ಗೊತ್ತಾ ಅಂತ ಎಲ್ಲರಿಗೂ ಕೇಳಿದೆಯಲ್ಲ ಮೆಸೇಜ್ ಮಾಡಿ, ವಿತ್ ಸ್ಕ್ರೀನ್ ಶಾಟ್ಗಳಿದಾವೆ ಅವೆಲ್ಲ ನನ್ನ ಹತ್ರ ಆಯ್ತಾ. ಕಾಲು ಎಳೆಯೋರೊಬ್ರು ಇತ್ತು ಅಂದ್ರೆ ಹಿಡಿಯೋರು 100 ಜನ ಇರ್ತಾರೆ ಕೈ ಎತ್ತಿ ಆಯ್ತಾ. ನೀನ್ ಮಾಡಿಲ್ದಿರೋದು ನಿನಗೆ ಶಾಕ್ ಆಗ್ಬೇಕು, ನೀನ್ ಏನೇನ್ ಮಾಡಿದ್ದೆ, ಎಷ್ಟೆಷ್ಟು ಮಾಡಿದ್ದೆ, ಎಲ್ಲೆಲ್ಲಿ ಏನೇನ್ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಆಯ್ತಾ. ಎಲ್ಲದಕ್ಕೂ ಟೈಮ್ ಬಂದಾಗ ಹೇಳ್ತೀನಿ. ನೀನು ಟಾರ್ಗೆಟ್ ಕಾರುಣಿನ್ ಮಾಡಿದ್ರೆ, ಕಾರುಣಿನ್ ಟಾರ್ಚರ್ ಕೊಟ್ರೆ ಏನಾಗುತ್ತೆ, ಕಾರುಣಿನ್ ಏನ್ ಮಾಡಿದ್ರೆ ಇವಳು ಟಾರ್ಚರ್ ಕೊಟ್ಟಾಗ ಇವಳು ನನಗೆ ಟ್ರಿಗರ್ ಆಗ್ತಾಳೆ, ಅವಾಗ ಅವಳಿಗೆ ಟ್ರಿಗರ್ ಆದ್ರೆ ಅವಾಗ ನಮ್ಮ ಟ್ರಿಗರು. ಇವೆಲ್ಲ ನೀನ್ ಟಾರ್ಗೆಟ್ ಪ್ಲಾನ್ ಮಾಡಿದ್ಯಾ ಆಯ್ತಾ. ಯಾವ್ದು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿಲ್ಲ, ನೋಡ್ಬಿಟ್ಟು ಸುಮ್ನಾಗೋದೆ ನಾನು ಅದನ್ನೆಲ್ಲಾನು ಆಯ್ತಾ. ಸಮಯ ಬಂದಾಗ ಎಲ್ಲ ತೆಗೆಸಿಸ್ತೀನಿ ಅದನ್ನ ಎಲ್ಲಾರ ನಂಬರ್ ಇಂದಾನು ಆಯ್ತಾನು. ಓಕೆನಾ. ಇನ್ನೇನಾದ್ರೂ ನನ್ಗೆ ಗೊತ್ತಾಗುತ್ತೆ ನಮ್ಮ ಅಕ್ಕನಿಗೆ ನೀನು ವಿಚಾರಕ್ಕೆ ಸಂಬಂಧ ಇಲ್ದಿರೋ ನಮ್ಮ ಅಕ್ಕನ ಟಾರ್ಗೆಟ್ ಮಾಡೋದು, ಅವಳೇ ಬಿಡಲ್ಲ ಬಿಡು ನಿಮ್ಮನ್ನ ಆಯ್ತಾ. ಸ್ವಲ್ಪ ದಿನ ಅವಳೇ ಬಿಡ ಆಯ್ತು, ಹೋಗಿ ಮಾಡಿದಿರಲ್ಲ ಕೆಲಸಗಳು ಆಯ್ತಾ. ಇನ್ನೊಮ್ಮೆ ಕಿವಿಗ್ ಬಿತ್ತು ಅಂತ ಅಂದ್ರೆ ಗೊತ್ತಾಗುತ್ತೆ ಏನು ಎಲ್ಲಿ ಆನ್ಸರ್. ನೀನ್ ಹೆಂಗೆ ಹೋಗಿದ್ಯಾ, ಅವರು ಅದೇ ತರ ಅದೇ ರೂಟಲ್ಲೇ ಬರ್ತಾರೆ. ಅವ್ರು ನೀನ್ ಯಾವ ರೂಟಲ್ಲಿ ಹೋಗಿದ್ಯಾ ಅದೇ ರೂಟಲ್ಲಿ ಬರ್ತಾರೆ. ಇದೆಲ್ಲ ತಲೆನಲ್ಲಿ ಇರ್ಲಿ. ಇನ್ನೊಬ್ರು ಜೀವನ ಜೊತೆ ಆಟ ಆಡೋದು ಅಷ್ಟು ಈಸಿ ಅಲ್ಲ ಟಾರ್ಗೆಟ್ ಮಾಡಿ ಆಟ ಆಡೋದು ಆಯ್ತಾ. ಸ್ವಲ್ಪ ತಲೆನಲ್ಲಿ ಇರ್ಲಿ. 2 ಲಕ್ಷ ನೀನ್ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಮೈಕ್ರೋ ಫೈನಾನ್ಸ್ ಬಡ್ಡಿ ಅಂತ ಕೇಳ್ಬಿಟ್ಟು ನೀನು ಅಲ್ಲೋಗಿ 3 ಲಕ್ಷ ಅಂತ ಹೇಳ್ತಿದ್ಯಾ. ಆಯ್ತು ಅಷ್ಟೇನಾ. ಅಲ್ಲೇ ಹೇಳಿದೀನಿ ನಾನು ನಿನ್ ತಂಟೆಗೆ ಬರಲ್ಲ, ನೀನ್ ನನ್ ತಂಟೆಗೆ ಬರಬಾರ್ದು ಅಂತ. ಮತ್ತೆ ನಾನ್ ನಿನ್ ತಂಟೆಗಲ್ಲ 2 ಲಕ್ಷ 3 ಲಕ್ಷ ಅಂತ ಹೆಂಗಂದೆ ನೀನು ಬಡ್ಡಿ ಸೇರ್ತಿ. ಇಲ್ಲ ಅಂದ್ರೆ ನಾನ್ ಕಟ್ಟಿಲ್ವಾ 6,000 ತಿಂಗಳು. ಅದನ್ನೇ ನಾನು ನಿನ್ ಮೆನ್ಷನ್ ಮಾಡಿದೆ. ನೀನ್ ಬಡ್ಡಿ ಅಂತ ನಾನು ಮೆನ್ಷನ್ ಮಾಡ್ತೀನಿ. ನಾನು ಏನಂದ್ರೆ ಫಸ್ಟ್ ನಿಮ್ದು 2 ಕೊಟ್ಟರೆ ತೀರಿಸ್ತೀನಿ ಪ್ರತಿಭಾ ಅಂತ ಹೇಳಿದ್ದೀನಿ ನಾನು ಆಯ್ತಾ. ಇವಾಗ ಏನು ನೀನ್ ಹೇಳಿರೋದು ನೆಕ್ಸ್ಟ್ ಮಂತ್ 30th ಇಂದ ತಾನೆ. ನಾನ್ ನಿನ್ನ ಹೆಸರು ಎಲ್ಲೂ ತೆಗಿಯಲ್ಲ, ನೀನ್ ನನ್ನ ಹೆಸರು ತೆಗಿಬೇಡ, ನಾನ್ ನಿನ್ ತಂಟೆಗೆ ಬರಲ್ಲ, ನೀನ್ ನನ್ನ ತಂಟೆಗೆ ಬರ್ಬೇಡ ಅಷ್ಟೇ. ಅದನ್ನ ಮೆನ್ಷನ್ ಮಾಡು, ನಿಮ್ಮ ಫ್ಯಾಮಿಲಿ ತಂಟೆಗೆ ನಾನು ಬರಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.